ಹಾಯ್ ಡಿಯರ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನೀವು ಮೊದಲನೇ ವಿಡಿಯೋಕ್ಕೆ ಕೊಟ್ಟಂಥ ರೆಸ್ಪಾನ್ಸ್ ತುಂಬ ಖುಷಿಯಾಗಿದೆ ನನಗೆ. ಸೊ ಐ ವುಡ್ ಲೈಕ್ ಟು ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್ ಹೂ ಆರ್ ಸಪೋರ್ಟೆಡ್ ಮೀ ಇನ್ ದಿ ಫಸ್ಟ್ ವಿಡಿಯೋ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಮೀ ಅಂತ ಹೇಳ್ತಾ, ಸೊ ಇವತ್ತೊಂದು ಇಂಟ್ರೆಸ್ಟಿಂಗ್ ವಿಷಯದ ನಿಮ್ಮ ಮುಂದೆ ಬಂದಿದ್ದೀನಿ. ಸೊ ಆ ಇಂಟ್ರೆಸ್ಟಿಂಗ್ ವಿಷಯ ಏನು ಅಂತ ನೋಡೋಣ. ಅದಕ್ಕೂ ಮೊದಲು ಇನ್ನೂ ಯಾರು ಕೂಡ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಅದ್ರ ಜೊತೆಗೆ ಬೆಲ್ ಐಕಾನ್ ಕೂಡ ಹಿಟ್ ಮಾಡಿ. ಸೊ ಇನ್ ಫ್ಯೂಚರ್ ವಿಡಿಯೋಸ್ ನಿಮ್ಗೆ ಇನ್ಸ್ಟೆಂಟ್ ಆಗಿ ನೋಟಿಫಿಕೇಶನ್ ಸಿಗುತ್ತೆ. ಸೊ ಇನ್ನು ಯಾಕೆ ಕಾಯ್ತಿದ್ದೀವಿ, ಲೆಟ್ಸ್ ಸ್ಟಾರ್ಟ್ ದಿ ವಿಡಿಯೋ. ಡಿಯರ್ ಫ್ರೆಂಡ್ಸ್, ನಾನು ಪ್ರೀವಿಯಸ್ ವೀಡಿಯೋದಲ್ಲೇ ಹೇಳಿದ್ದೆ ನಾವು ವರ್ಕ್ ಮಾಡ್ತಿರೋಂಥ ಇಂಡಸ್ಟ್ರಿ ಬಗ್ಗೆ ಒಂದು ವೀಡಿಯೋ ಮಾಡ್ತೀನಿ ಅಂತ. ಸೊ ಇವತ್ತಿನ ವೀಡಿಯೋ ಅದ್ರ ಮೇಲೇ ಮಾಡಿದ್ದೀನಿ. ನಾವು ವರ್ಕ್ ಮಾಡ್ತಿರೋಂಥ ಇಂಡಸ್ಟ್ರಿ ಅದು ಯಾವ ಸೆಗ್ಮೆಂಟಲ್ಲಿ ಬರುತ್ತೆ, ಅದ್ರ ಪೊಟೆನ್ಷಿಯಲ್ ಏನು, ಅಥವಾ ಅದ್ರ ಫ್ಯೂಚರ್ ಯಾವ ಥರ ಇದೆ, ಸೊ ಇದ್ರ ಬಗ್ಗೆ ನಿಮಗೊಂದು ವೀಡಿಯೋ ಮಾಡಿದ್ದೀನಿ. ಸೊ ಐ ಹೋಪ್ ಪಕ್ಕ ಇದೊಂದು ಇನ್ಫಾರ್ಮೇಟಿವ್ ವೀಡಿಯೋ ಆಗಿರುತ್ತೆ. ಕಂಪ್ಲೀಟಾಗಿ ವಾಚ್ ಮಾಡಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ನಾವು ವರ್ಕ್ ಮಾಡ್ತಿರೋಂಥ ಇಂಡಸ್ಟ್ರಿ ನೆಟ್ವರ್ಕ್ ಮಾರ್ಕೆಟಿಂಗ್ ಅಥವಾ ಡೈರೆಕ್ಟ್ ಸೆಲ್ಲಿಂಗ್ ಆರ್ ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ಅಂತ ಹೇಳ್ತೀವಿ. ಸೊ ಎಷ್ಟೋ ಜನರಿಗೆ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಇರುತ್ತೆ ನೆಟ್ವರ್ಕ್ ಮಾರ್ಕೆಟಿಂಗ್ ಬಗ್ಗೆ, ಇನ್ನೆಷ್ಟೋ ಜನರಿಗೆ ಇರಲ್ಲ. ಸೊ ಮೋಸ್ಟ್ ಆಫ್ ಪೀಪಲ್ಗೆ ಅರ್ಧ ಇನ್ಫಾರ್ಮೇಷನ್ ಇದ್ದವ್ರು ಕೂಡ ಇರ್ತಾರೆ. ಸೊ ಹಾಗಾದರೆ ಆ್ಯಕ್ಚುಯಲ್ ಆಗಿ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂದರೆ ಏನು, ಸೊ ಇದ್ರ ಬಗ್ಗೆ ನೋಡೋಣ. ಅದಕ್ಕೂ ಮುಂಚೆ ಸೊ ನಮ್ಗೆ ಆಲ್ರೆಡಿ ಗೊತ್ತಿರೋಂಥ ಬಿಸ್ನೆಸ್ ಮಾಡ್ಯೂಲ್ಗಳನ್ನ ಒಂದಷ್ಟು ನೋಡೋಣ. ಸೊ ಅದರಲ್ಲಿ ನೋಡೋದಾದರೆ ಟ್ರೆಡಿಷ್ನಲ್ ಮಾರ್ಕೆಟ್ ಆಲ್ರೆಡಿ ನಮಗೆ ಗೊತ್ತಿದೆ. ಟ್ರೆಡಿಷ್ನಲ್ ಮಾರ್ಕೆಟ್ ಅಂದರೆ ಒಬ್ಬ ಮ್ಯಾನುಫ್ಯಾಕ್ಚರರು ಸೊ ತನ್ನ ಕನ್ಸ್ಯೂಮರ್ಸಿಗೆ, ಎಂಡ್ ಯೂಸರ್ಸಿಗೆ ಯಾವುದೇ ಒಂದು ಅವನ ಉತ್ಪನ್ನಗಳು ಅಂದರೆ ಪ್ರಾಡಕ್ಟ್ಸ್ಗಳನ್ನ ಕೊಡಬೇಕು ಅಂದರೆ ಸಮ್ ಸ್ಟ್ರಾಟಜೀಸ್ನ ಅವರೇ ಉಪಯೋಗಿಸ್ತವೆ. ಸೊ ಟ್ರೆಡಿಷ್ನಲ್ ಮಾರ್ಕೆಟಲ್ಲಿ ನೋಡೋದಾದರೆ ಸೊ ರಾ ಮೆಟೀರಿಯಲ್ ಫಸ್ಟು ಬರುತ್ತೆ, ಅದಾದಮೇಲೆ ಪ್ರಾಡಕ್ಟ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಅದಾದ್ರ ಮೇಲೆ ಅವ್ರದ್ದೇ ಆದಂಥ ಡಿಸ್ಟ್ರಿಬ್ಯೂಷನ್ ಚಾನಲ್ಲು ಲೈಕ್ C&F ಏಜೆಂಟ್ಸು, ನ್ಯಾಷನಲ್ ಡಿಸ್ಟ್ರಿಬ್ಯೂಟರು, ಸ್ಟೇಟ್ ಡಿಸ್ಟ್ರಿಬ್ಯೂಟರು, ವೇರ್ಹೌಸು, ಗೋಡೌನ್, ಈ ಥರದೆಲ್ಲ ಒಂದಷ್ಟು ಅವ್ರದ್ದೇ ಒಂದು ಚಾನಲ್ ಆಫ್ ಡಿಸ್ಟ್ರಿಬ್ಯೂಷನ್ ದಾಟಿ ಫೈನಲ್ ಆಗಿ ಕನ್ಸ್ಯೂಮರ್ಸಿಗೆ ರೀಚ್ ಆಗುತ್ತೆ. ಸೊ ಇದು ಟ್ರೆಡಿಷ್ನಲ್ ಮಾರ್ಕೆಟು. ಸೊ ಇದೊಂದು ಓಲ್ಡ್ ಬಿಸ್ನೆಸ್ ಮಾಡ್ಯೂಲ್. ಸೊ ಅದಾದಮೇಲೆ ಕಾಲಕ್ರಮೇಣ ಸ್ವಲ್ಪ ವರ್ಷಗಳ ನಂತರ ಇನ್ನೊಂದು ನೆಕ್ಸ್ಟ್ ಬಿಸ್ನೆಸ್ ಮಾಡ್ಯೂಲ್ ಇಂಟ್ರೊಡ್ಯೂಸ್ ಆಗುತ್ತೆ, ಅದು ಫ್ರ್ಯಾಂಚೈಸಿ ಬಿಸ್ನೆಸ್ ಮಾಡ್ಯೂಲ್. ಸೊ ಫ್ರ್ಯಾಂಚೈಸಿ ಬಿಸ್ನೆಸ್ ಮಾಡ್ಯೂಲ್ ಅಂತ ಹೇಳಿದರೆ ಏನು? ಸೊ ಒಬ್ಬ ಓನರು ಒಂದು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ತಾನೆ. ಅವನು ಏನು ಮಾಡ್ತಾನೆ ಅಂತ ಹೇಳಿದರೆ ಅದರದ್ದು ಬ್ರ್ಯಾಂಚ್ಗಳನ್ನು, ಸೊ ಸಬ್ ಬ್ರ್ಯಾಂಚ್ ಅಂತ ಹೇಳ್ಬೋದು, ಸಬ್ ಬ್ರ್ಯಾಂಚ್ಗಳನ್ನು ಸೊ ಅದರ್ ಡಿಸ್ಟಿಕ್ಸಲ್ಲಿ ಕೂಡ ಸ್ಟಾರ್ಟ್ ಮಾಡ್ತಾರೆ. ಸೊ ಅದಕ್ಕೆ ಒಂದು ಯಾರೋ ಒಬ್ಬರನ್ನ ಇನ್ವೆಸ್ಟರ್ಸ್ನ ಕ್ರಿಯೇಟ್ ಮಾಡಿಕೊಂಡು ಆ ಇನ್ವೆಸ್ಟರ್ ಮುಖಾಂತರ ಆ ಡಿಸ್ಟಿಕ್ಕಲ್ಲಿ ಅಥವಾ ಆ ಸಿಟೀಸಲ್ಲಿ ಅವ್ರದ್ದೇ ಒಂದು ಬ್ರ್ಯಾಂಚ್ನ ಮಾಡ್ತಾರೆ. ಸೊ ಏನಾಗುತ್ತೆ ಅಂತ ಹೇಳಿದರೆ ಎಕ್ಸಾಂಪಲ್ ನೋಡೋದಾದರೆ ಪಿಜ್ಜಾ, ಮೆಕ್ಡೊನಾಲ್ಡ್ಸು, ಬಾಟಾ ಫ್ರ್ಯಾಂಚೈಸಿ ಬೇಸ್ಡ್ ಮಾಡಲಲ್ಲೇ ಬರುತ್ತೆ. ಅದರಿಂದ ಬರುವಂಥ ಟರ್ನ್ ಓವರು ಕಂಪನಿ ಓನರಿಗೆ ಹೋಗುತ್ತೆ. ಸೊ ಅದ್ರ ಜೊತೆಗೆ ಆ ಬ್ರ್ಯಾಂಚ್ ಓನರ್ಗಳೇನಿರ್ತಾರೆ, ಸಬ್ ಬ್ರ್ಯಾಂಚ್ ಓನರ್ಗಳು, ಅವ್ರಿಗೆ ಕೂಡ ಇಂತಿಷ್ಟು ಪರ್ಸೆಂಟೇಜಲ್ಲಿ ಅಂತ ಸಿಗುತ್ತೆ. ಇದು ಫ್ರ್ಯಾಂಚೈಸಿ ಬಿಸ್ನೆಸ್ ಮಾಡ್ಯೂಲು. ಇದಾದಮೇಲೆ ಟೆಕ್ನಾಲಜಿ ಇಂಟ್ರೊಡ್ಯೂಸ್ ಆಗುತ್ತೆ. ಅದಾದಮೇಲೆ ಟೆಕ್ನಾಲಜಿ ಜೊತೆಗೆ ಒಂದು ನೆಕ್ಸ್ಟ್ ಜನ್ರೇಷನ್ ಬಿಸ್ನೆಸ್ ಅಂತಲೇ ಹೇಳ್ಬೋದು, ಇಲ್ಲ 21st ಸೆಂಚುರಿ ಬಿಸ್ನೆಸ್ ಅಂತಲೇ ಹೇಳ್ಬೋದು. ಸೊ ನ್ಯೂ ಬಿಸ್ನೆಸ್ ಇಂಟ್ರೊಡ್ಯೂಸ್ ಆಗುತ್ತೆ, ಅದೇ ನೆಟ್ವರ್ಕ್ ಮಾರ್ಕೆಟಿಂಗ್. ಸೊ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂದರೆ ಏನು? ಸೊ ಮೂವ್ಮೆಂಟ್ ಆಫ್ ಎ ಪ್ರಾಡಕ್ಟ್ ಆರ್ ಸರ್ವಿಸ್ ಫ್ರಮ್ ಮ್ಯಾನುಫ್ಯಾಕ್ಚರ್ ಟು ಅಲ್ಟಿಮೇಟ್ ಕನ್ಸ್ಯೂಮರ್ ಥ್ರೂ ನೆಟ್ವರ್ಕ್ ಆಫ್ ಕನ್ಸ್ಯೂಮರ್ಸ್. ಸೊ ಇಲ್ಲಿ ಡಯಾಗ್ರಾಮಲ್ಲಿ ಕೊಟ್ಟಿರೋಂತೆ ಸೊ ಮ್ಯಾನುಫ್ಯಾಕ್ಚರರ್ ಇರ್ತಾರೆ, ನೆಕ್ಸ್ಟ್ ಕನ್ಸ್ಯೂಮರ್ ಇರ್ತಾರೆ. ಮ್ಯಾನುಫ್ಯಾಕ್ಚರಿಂದ ಕನ್ಸ್ಯೂಮರಿಗೆ ಯಾವುದೇ ಒಂದು ಪ್ರಾಡಕ್ಟ್ಸ್ಗಳು ರೀಚ್ ಆಗಬೇಕಂದ್ರೆ ಥ್ರೂ ಕನ್ಸ್ಯೂಮರ್ಸ್ ಮುಖಾಂತರನೇ ರೀಚ್ ಆಗುತ್ತೆ. ಸೊ ಇದು ನೆಟ್ವರ್ಕ್ ಮಾರ್ಕೆಟಿಂಗ್ ಅಂದರೆ. ಸೊ ಇಲ್ಲಿ ಇದಕ್ಕೂ ಮತ್ತು ಟ್ರೆಡಿಷ್ನಲ್ ಬಿಸ್ನೆಸ್ಸಿಗೂ ಮೇಜರ್ ಆಗಿರೋಂಥ ಡಿಫ್ರೆನ್ಸ್ ಅಂತ ಹೇಳಿದರೆ ಮಧ್ಯದಲ್ಲಿ ಅಲ್ಲಿ ಏನು ಡಿಸ್ಟ್ರಿಬ್ಯೂಷನ್ ಚಾನಲ್ ಇರುತ್ತೆ. ಸೊ ಮೀಡಿಯೇಟರ್ಸ್ ಅಂತ ಏನು ಇರ್ತಾರೆ ಅವ್ರನ್ನ ಈ ನೆಟ್ವರ್ಕ್ ಮಾರ್ಕೆಟಿಂಗಲ್ಲಿ ಎಲಿಮಿನೇಟ್ ಮಾಡ್ತಾರೆ. ಓಕೆನಾ? ಸೊ ಅದರಿಂದ ಈ ಮಧ್ಯವರ್ತಿಗಳಿಗೆ ಏನು ಹೋಗ್ತಿತ್ತು ಬೆನಿಫಿಟ್ನ, ಅದನ್ನ ಕಂಪ್ಲೀಟಾಗಿ ಕನ್ಸ್ಯೂಮರ್ಸಿಗೆ ರೀಚ್ ಆಗೋ ಥರದಲ್ಲಿ ಮಾಡ್ತಾರೆ. ಸೊ ಮ್ಯಾನುಫ್ಯಾಕ್ಚರರು ಕನ್ಸ್ಯೂಮರ್ಸ್ ನಡುವೆ ಬರುವಂಥವ್ರು ಕನ್ಸ್ಯೂಮರೇ ಆಗಿರ್ತಾರೆ ಕೂಡ, ಯಾವುದೇ ಥರದ ಮಧ್ಯವರ್ತಿಗಳು ಆಗಿರೋದಿಲ್ಲ. ಸೊ ಇದರಿಂದ ನೆಟ್ವರ್ಕ್ ಮಾರ್ಕೆಟಿಂಗ್ 21st ಸೆಂಚುರಿ ಬಿಸ್ನೆಸ್ ಆಗಿ ಕನ್ವರ್ಟ್ ಆಗಿದೆ ಮತ್ತು ತುಂಬ ಬೂಮ್ ಅಪ್ ಆಗ್ತಿರುವಂಥ ಒಂದು ಬಿಸ್ನೆಸ್. ಹಾಗಾದರೆ ನೆಟ್ವರ್ಕ್ ಮಾರ್ಕೆಟಿಂಗಲ್ಲಿ ಏನಾದರೂ ಟೈಪ್ಸ್ ಇದೆಯಾ? ನೋಡೋದಾದರೆ ಸೊ ನೆಟ್ವರ್ಕ್ ಮಾರ್ಕೆಟಿಂಗಲ್ಲಿ ಕೂಡ ಟೈಪ್ಸ್ ಇದೆ. ಸೊ ಅದರಲ್ಲಿ ಮೇಯ್ನಾಗಿ 3 ಕ್ಯಾಟಗರೀಸ್ನ ನೋಡ್ಬೋದು. ಅದರಲ್ಲಿ ಒಂದು ಇನ್ವೆಸ್ಟ್ಮೆಂಟ್ ಬೇಸು, ಸೊ ಬೈನರಿ ಆರ್ ಟ್ರೈನರಿ, ಮೂರನೇದು ನೋಡೋದಾದರೆ ಜನ್ರೇಷನ್ ಬೇಸ್ಡ್. ಒಟ್ಟು ಟೋಟಲ್ 3 ಮೇಯ್ನ್ ಕ್ಯಾಟಗರೀಸ್ ಬರುತ್ತೆ. ಸೊ ಅದರಲ್ಲಿ ಇನ್ವೆಸ್ಟ್ಮೆಂಟ್ ಬೇಸ್ ಅಂತ ನೋಡೋದಾದರೆ ಸೊ ಇದರಲ್ಲಿ ಯಾವುದೇ ಥರದ ಪ್ರಾಡಕ್ಟ್ಸ್ಗಳಿರೋದಿಲ್ಲ.
ಜಸ್ಟ್ ಒಂದು ಕಂಪನಿಗೆ ಜಾಯ್ನ್ ಆಗಬೇಕಂದ್ರೆ ನೀವು ಕಂಪನಿ ಪ್ರಿಫಿಕ್ಸ್ ಮಾಡಿರುತ್ತೆ ಅಂದರೆ 10,000 ಇನ್ವೆಸ್ಟ್ಮೆಂಟ್ ಮಾಡಬೇಕು, ಅಥವಾ 20,000, 40,000, 50,000 ಲ್ಯಾಕ್ಸ್ ಟುಗೆದರ್. ಸೊ ಇನ್ವೆಸ್ಟ್ಮೆಂಟ್ ಮಾಡಿದರೆ ಕಂಪನಿಗೆ ಜಾಯ್ನ್ ಆಗ್ತೀರಾ. ಸೊ ಅದಾದಮೇಲೆ ನೀವು ಜಾಯ್ನ್ ಆದಮೇಲೆ ಕಂಪನಿ ಕಡೆಗೆ ನಿಮಗೆ ಇನ್ಕಮ್ ಬರಬೇಕು ಅಂತ ಹೇಳಿದರೆ, ಸೊ 2 ಪೀಪಲ್ಸ್ನ 3 ಪೀಪಲ್ಸ್ನ 4 ಪೀಪಲ್ಸ್ನ ಜಾಯ್ನ್ ಮಾಡಿಸ್ಬೇಕು. ಆವಾಗ ನಿಮಗೆ ರಿಟರ್ನ್ಸ್ಗಳು ಕಂಪನಿ ಕಡೆಯಿಂದ ಸಿಗುತ್ತೆ. ಸೊ ಇದು ಇನ್ವೆಸ್ಟ್ಮೆಂಟ್ ಬೇಸು. ಸೊ ಬಟ್ ಇದಕ್ಕೆ ಏನಂತ ಹೇಳಿದರೆ 2016ರಲ್ಲಿ ಇಂಡಿಯನ್ ಗೌರ್ಮೆಂಟಿಂದ ಒಂದು ರೂಲ್ಸು ಮತ್ತು ಗೈಡ್ಲೈನ್ಸ್ ಬರುತ್ತೆ ನೆಟ್ವರ್ಕ್ ಮಾರ್ಕೆಟಿಂಗಿಗೆ. ಸೊ ಅದೇನಂತ ಹೇಳಿದರೆ, ವಿತೌಟ್ ಪ್ರಾಡಕ್ಟ್ಸು ಯಾವುದೇ ಥರದ ಬಿಸ್ನೆಸ್ ಮಾಡೋಂಗಿಲ್ಲ. ನೆಟ್ವರ್ಕ್ ಮಾರ್ಕೆಟಿಂಗ್ ಹೆಸರು ಹೇಳ್ಕೊಂಡು ಈ ಥರದ್ದು ಮನಿ ಸರ್ಕ್ಯುಲೇಷನ್ಗಳು ಜಾಸ್ತಿ ಆದ ಕಾರಣ ಸೊ 2016ನಲ್ಲಿ ಗೌರ್ಮೆಂಟಿಂದ ಗೈಡ್ಲೈನ್ಸ್ ಬರುತ್ತೆ. ಸೊ ಅದಾದಮೇಲೆ ಕಂಪನಿಯಲ್ಲಿ ತುಂಬ ಜನಗಳು ಆ ಇನ್ವೆಸ್ಟ್ಮೆಂಟ್ ಬೇಸನ್ನು ಬೈನರಿ ಟ್ರೈನರಿಯಾಗಿ ಕನ್ವರ್ಟ್ ಮಾಡ್ತಾರೆ. ಮೋಸ್ಟ್ ಆಫ್ ದ ಕಂಪನೀಸ್ ಏನು ಮಾಡ್ತಾರೆ ಅಂತ ಹೇಳಿದರೆ, ಬೈನರಿ ಟ್ರೈನರಿಯಾಗಿ ಕನ್ವರ್ಟ್ ಮಾಡ್ತಾರೆ. ಸೊ ಇನ್ವೆಸ್ಟ್ಮೆಂಟನ್ನೇ ಮೇಜರಾಗಿ ಮನಸ್ಸಿನಲ್ಲಿ ಇಟ್ಕೊಂಡು, ಒಂದು ಬಿಸ್ನೆಸ್ ಮೋಟೋ ಆಗಿಟ್ಕೊಂಡು ಪ್ರಾಡಕ್ಟ್ಸ್ಗಳನ್ನ ಜಸ್ಟ್ ಇಂಟ್ರೊಡಕ್ಷನ್ಗೆ ಇಟ್ಕೊಂಡಿರ್ತಾರೆ. ಫೇಸ್ ಕವರ್ ಅಂತಲೇ ಹೇಳ್ಬೋದು. ಜಸ್ಟ್ ಒಂದು ಪ್ರಾಡಕ್ಟ್ಸ್ ಫೇಸ್ ಕವರ್ ಇಟ್ಕೊಂಡು ಇನ್ವೆಸ್ಟ್ಮೆಂಟ್ ಬೇಸಲ್ಲೇ ವರ್ಕ್ ಮಾಡ್ತಿರ್ತಾರೆ. ಸೊ ಮೋಸ್ಟ್ ಆಫ್ ದಿ ಕಂಪನಿ ಆ ಥರ ಮಾಡೋವು ಇದ್ದಾವೆ. ಸೊ ಅದಾದಮೇಲೆ ಅದರಲ್ಲಿ ಏನಿಲ್ಲ, ಜಸ್ಟ್ ಬೈನರಿ ಟ್ರೈನರಿ. ಸೊ ಬೈನರಿ ಅಂತ ಹೇಳಿದರೆ 2 ಲೈನು ಅಥವಾ 2 ಲೆಗ್ ಅಂತ ಹೇಳ್ಬೋದು. ಟ್ರೈನರಿ ಅಂತ ಹೇಳಿದರೆ 3 ಲೆಗ್. ಸೊ ಇದು ಯಾವ ಥರ ಅಂತ ಹೇಳಿದರೆ, ಆಲ್ರೆಡಿ ನಾನು ಇನ್ವೆಸ್ಟ್ ಮಾಡಿರ್ತೀನಿ ಅಥವಾ ಇನ್ವೆಸ್ಟ್ಮೆಂಟಿಗೆ ಪ್ರಾಡಕ್ಟ್ಸ್ನು ತೊಗೊಂಡಿರ್ತೀನಿ. ಸೊ ನನಗೆ ಇನ್ಕಮ್ ಬರಬೇಕು, ಅಥವಾ ನನಗೆ ಇನ್ವೆಸ್ಟ್ಮೆಂಟಲ್ಲಿ ನನಗೊಂದು ಸ್ವಲ್ಪ ರಿಟರ್ನ್ಸ್ ನಾನು ತೊಗೊಬೇಕು ಅಂದರೆ, ಸೊ ನನ್ನ ಈ ಬಿಸ್ನೆಸ್ ಒಂದು ಏನು ನೆಟ್ವರ್ಕ್ ಮಾರ್ಕೆಟಿಂಗ್ ಪ್ಲ್ಯಾನ್ನ ಸೊ ನಮ್ಮ ಇಬ್ಬರು ಪರ್ಚೇಸ್ರಿಗೆ ಅಥವಾ ನೋನ್ ಪರ್ಸನ್ಸ್ಗಳಿಗೆ ಇದ್ರ ಬಗ್ಗೆ ಇಂಟ್ರೊಡ್ಯೂಸ್ ಮಾಡಿ ಅವರು ನಮ್ಮ ಕಂಪನಿಗೆ ಜಾಯ್ನ್ ಆಗೋ ಥರದಲ್ಲಿ ಮಾಡಬೇಕು. ಆವಾಗ ಏನಾಗುತ್ತೆ, ಬೈನರಿ ಟ್ರೈನರಿ ಒಂದು ಲೆವೆಲಲ್ಲಿ ಆಗುತ್ತೆ. ಸೊ ನೆಕ್ಸ್ಟ್ ಬರುವಂಥದ್ದು ಜನ್ರೇಷನ್ ಬೇಸ್ಡ್ ಬಿಸ್ನೆಸ್ ಮಾಡ್ಯೂಲ್ ಅಂದರೆ ಇದೊಂದು ಪ್ಯೂರ್ ಪ್ರಾಡಕ್ಟ್ ಬೇಸ್ಡ್ ಬಿಸ್ನೆಸ್ ಆಗಿರುತ್ತೆ. ನಿಮಗೆ ಎಲ್ಲಿ ಬೇಕಾಗಿರೋಂಥ ಪ್ರಾಡಕ್ಟ್ಸ್ಗಳು ಕಂಪ್ನಿ ಮುಖಾಂತರ ಸಿಗುತ್ತೆ. ಅದನ್ನ ನಾವು ಯೂಸ್ ಮಾಡಿಕೊಂಡು ನಮ್ಗೆ ಪರಿಚಯ ಇರುತ್ತೆ ನೆಟ್ವರ್ಕ್ ಅಂದರೆ ಫ್ಯಾಮಿಲಿ ಕೊಲೀಗ್ಸ್, ಇವರುಗಳಿಗೆ ಈ ಪ್ರಾಡಕ್ಟ್ಸ್ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟು ಅವ್ರ ಕಡೆಯಿಂದ ಏನು ಟರ್ನ್ ಓವರ್ ಆಗುತ್ತೆ. ಸೊ ಕಂಪ್ಲೀಟಾಗಿ ಕಂಪ್ನಿ ಕಡೆಯಿಂದ ನಿಮಗೆ ಒಂದು ಟರ್ನ್ ಓವರ್ ಬೇಸಿಸಲ್ಲಿ ನಿಮಗೆ ಇನ್ಕಮ್ನ ಅಂದರೆ ಪ್ರಾಫಿಟ್ನ ಶೇರ್ ಮಾಡ್ತಾರೆ. ಸೊ ಇದು ಜನ್ರೇಷನ್ ಟು ಜನ್ರೇಷನ್ ಬಿಸ್ನೆಸ್ ಆಗಿರೋದ್ರಿಂದ, ಸೊ ನಮ್ಮ ಒಂದು ಜನ್ರೇಷನ್ ಯಾವಾಗ ಎಂಡ್ ಆಗುತ್ತೆ, ಸೊ ಆವಾಗ ನಮ್ಮ ಓನರ್ಶಿಪ್ ಕೂಡ ನಮ್ಮ ಮಕ್ಕಳಿಗೆ ಅಥವಾ ಮೊಮ್ಮಕ್ಕಳಿಗೆ ನೆಕ್ಸ್ಟ್ ಜನ್ರೇಷನಿಗೆ ಪಾಸ್ ಆಗುತ್ತೆ. ಸೊ ಹಾಗಾಗಿ ಇದೊಂದು ತುಂಬ ಸೆಕ್ಯೂರ್ಡ್ ಟೈಪ್ ಆಫ್. ಸೊ ನೆಕ್ಸ್ಟ್ ನೋಡೋದಾದರೆ, ಸೊ ಫ್ಯೂಚರ್ ಆಫ್ ನೆಟ್ವರ್ಕ್ ಮಾರ್ಕೆಟಿಂಗ್ ಇನ್ ಇಂಡಿಯಾ. ಸೊ ಇಂಡಿಯಾದಲ್ಲಿ ಯಾವ ಥರ ಫ್ಯೂಚರ್ ಇದೆ ನೆಟ್ವರ್ಕ್ ಮಾರ್ಕೆಟಿಂಗಿಗೆ ನೋಡೋದಾದರೆ, ಸೊ ಆ್ಯಕ್ಟಿವ್ ಡಿಸ್ಟ್ರಿಬ್ಯೂಟರ್ 2.5 crores ಔಟ್ ಆಫ್ 132 crores ಪೀಪಲ್. ಸೊ 132 crore ಏನು ಇಂಡಿಯನ್ ಪಾಪ್ಯುಲೇಷನ್ ಇದೆ, ಅದರಲ್ಲಿ ಆ್ಯಕ್ಟಿವ್ ಆಗಿ ವರ್ಕ್ ಮಾಡ್ತಿರೋ 2.5 crores ಪೀಪಲ್. ಯಾಕಂತ ಹೇಳಿದರೆ, ಇಂಡಿಯಾದಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಟ್ರೊಡ್ಯೂಸ್ ಆಗಿದ್ದು 1996ಅಲ್ಲಿ. ಬಟ್ ಇದ್ರ ಬಗ್ಗೆ ಹೆಚ್ಚಿನದಾಗಿ ಅಂದರೆ ಮೆಜಾರಿಟಿ ಆಫ್ ಪೀಪಲಿಗೆ ಅವೇರ್ನೆಸ್ ಇಲ್ಲದ ಕಾರಣ ದೊಡ್ಡದಾಗಿ ಗ್ರೋತ್ ಆಗಿರಲಿಲ್ಲ ಇಂಡಿಯಾದಲ್ಲಿ. ಆಲ್ರೆಡಿ ಏನು ಗೊತ್ತಿದ್ದವರು ಅವರು ಈಗಲೂ ಸೂಪರ್ ಸಕ್ಸಸ್ ಪೀಪಲ್ಗಳಾಗಿದ್ದಾರೆ. ಬಟ್ ಎಷ್ಟೋ ಜನರಿಗೆ ಗೊತ್ತಿರಲಿಲ್ವಲ್ಲ, ಅವರಿನ್ನೂ ನಾರ್ಮಲ್ ಲೈಫಲ್ಲೇ ಲೀಡ್ ಮಾಡ್ತಿದ್ದಾರೆ. ಬಟ್ ಈಗ 2020 ನೆಕ್ಸ್ಟಿಂದ ತುಂಬ ಒಂದು ವೈಡ್ ರೇಂಜ್ ಆಫ್ ಬಿಸ್ನೆಸ್ಸಿಗೆ ಪೊಟೆನ್ಷಿಯಾಲಿಟಿ ಏನಿದೆ ಅನ್ನೋದು ಅರ್ಥ ಮಾಡ್ಕೊಳ್ತಿದ್ದಾರೆ ಜನ. ಹಾಗಾಗಿ ಸೊ 21st century ಬಿಸ್ನೆಸ್ ಅಂತ ನಾನು ಅದಕ್ಕೋಸ್ಕರನೇ ಹೇಳಿದ್ದು. ಸೊ ನೆಕ್ಸ್ಟ್ ನೋಡೋದಾದರೆ ಇದ್ರ ಫ್ಯೂಚರು 46 crores ಫ್ಯಾಮಿಲೀಸ್ ಬಿಲಾಂಗ್ಸ್ ಟು ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಜನರಿಗೆ ಪ್ರತಿಯೊಬ್ಬರಿಗೂ ಕೂಡ ಈ ಬಿಸ್ನೆಸ್ ಹೆಲ್ಪ್ ಆಗುತ್ತೆ. ಸೊ ನೆಕ್ಸ್ಟ್ ನೋಡೋದಾದರೆ ಇನ್ಕ್ರೀಸ್ ಇನ್ ದಿ ಕಾಸ್ಟ್ ಆಫ್ ಲಿವಿಂಗ್. ಇದ್ರ ಬಗ್ಗೆ ಹೆಚ್ಚಿನದಾಗಿ ಹೇಳೋದೇ ಬೇಡ, ಕಾಸ್ಟ್ ಆಫ್ ಲಿವಿಂಗ್ ತುಂಬ ಹೆಚ್ಚಾಗ್ತಿದೆ. ನೆಕ್ಸ್ಟ್ ನೋಡೋದಾದ್ರೆ ಅನ್ಎಂಪ್ಲಾಯ್ಮೆಂಟ್ ಆ್ಯಂಡ್ ಅಂಡರ್ ಎಂಪ್ಲಾಯ್ಮೆಂಟ್. ಇದು ಇಂಡಿಯಾದಲ್ಲೇ ಮೇಜರಾಗಿ ಕಾಡ್ತಾ ಇರೋಂಥ ಪ್ರಾಬ್ಲಮ್, ಅನ್ಎಂಪ್ಲಾಯ್ಮೆಂಟ್. ಇದಕ್ಕೆ 95 lakhs ಪೀಪಲ್ ಅಂದರೆ ಸ್ಟೂಡೆಂಟ್ಸು ಎವರಿ ಇಯರ್ ಇಂಡಿಯಾದಿಂದ ಪಾಸ್ಟ್ ಔಟ್ ಆಗ್ತಿದ್ದಾರೆ, ಆಲ್ಮೋಸ್ಟ್ 1 crore. ಸೊ ಎಲ್ರಿಗೂ ಎಂಪ್ಲಾಯ್ಮೆಂಟು ಪ್ರೈವೇಟು ಅಥವಾ ಗೌರ್ಮೆಂಟ್ ಸೆಕ್ಟರಿಂದ ಪೂರೈಸೋಕೆ ಆಗ್ತಾಯಿಲ್ಲ. ಸೊ ಅಂಡರ್ ಎಂಪ್ಲಾಯ್ಮೆಂಟ್ ಕೂಡ ಹೌದು, ಅದು ಕೂಡ ಮೇಜರ್ ಪ್ರಾಬ್ಲಮ್ ಇನ್ ಇಂಡಿಯಾ. ಸೊ ಟೆಕ್ನಾಲಜಿ ರೆವಲ್ಯೂಷನ್, ಆಟೋಮೇಷನ್ ಆಗ್ತಿದ್ದಾರೆ. ಸೊ ನೆಕ್ಸ್ಟ್ ನೋಡೋದಾದ್ರೆ ನೋ ಹೆಲ್ತ್, ಕೊರೋನಾ ಇದನ್ನೇ ಹೇಳ್ಕೊಬೋದು. ಸೊ ಹೆಲ್ತ್ ರೆವಲ್ಯೂಷನ್ ಸ್ಟಾರ್ಟ್ ಆಗ್ತಿದೆ. ಸೊ ಈ 2021 ಹೆಲ್ತ್ ರೆವಲ್ಯೂಷನ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಎಷ್ಟೋ ಜನರಿಗೆ ಹೆಲ್ತ್ ಬಗ್ಗೆ ಅವೇರ್ನೆಸ್ ಸ್ಟಾರ್ಟ್ ಆಗಿದೆ. ಸೊ ನೆಟ್ವರ್ಕ್ ಮಾರ್ಕೆಟಿಂಗಲ್ಲಿ ಕೆಲವೊಂದು ಕಂಪ್ನಿಗಳು ಹೆಲ್ತ್ ರಿಲೇಟೆಡ್ ಆಗಿ ಕನೆಕ್ಟ್ ಆಗಿರ್ತವೆ. ಅಂಥ ಕಂಪನಿನ ಚೂಸ್ ಮಾಡ್ಕೊಳ್ಳಿ, ದಟ್ ಈಸ್ ವೆರಿ ಗುಡ್ ಇನ್ ಫ್ಯೂಚರ್. ಒಳ್ಳೆ ಫ್ಯೂಚರ್ ಇರುವಂಥ ಕಂಪನೀಸ್ ಆಗ್ತವೆ. ಸೊ ನೆಕ್ಸ್ಟ್ ನೋಡಿದ್ರೆ 55% ಇರುವಂಥ ಹೈಯೆಸ್ಟ್ ಯೂತ್ಸ್ ಇರುವಂಥ ಕಂಟ್ರಿ ಅಂದ್ರೆ ಇಂಡಿಯಾ ಅಂತ ಗೊತ್ತು.
ಸೊ ಅದನ್ನು ಯಾವ ಥರವಾಗಿ ಸದ್ಬಳಕೆ ಮಾಡ್ಕೋಬೋದು ಅನ್ನೋದು ನೋಡೋದಾದರೆ, ಸೊ ನೆಟ್ವರ್ಕ್ ಮಾರ್ಕೆಟಿಂಗ್ ಇಸ್ ದ ರೈಟ್ ಪ್ಲ್ಯಾಟ್ಫಾರ್ಮ್. ಸೊ 70% ವುಮೆನ್ ಆರ್ ಎಟ್ ಹೋಮ್ ಔಟ್ ಆಫ್ 100%. ಸೊ 70% ಏನು ಲೇಡೀಸ್ ಇದ್ದಾರೆ, ಸೊ ಮನೆಯಲ್ಲೇ ಇದ್ದಾರೆ. ಸೊ ಅವ್ರಿಗೆ ಯಾವುದೇ ಥರದ ಒಂದು ಹೊರಗಡೆ ಹೋಗಿ ವರ್ಕ್ ಮಾಡೋವಂಥದ್ದು ಅಥವಾ ಒಂದು ಎಕ್ಸ್ಪ್ಲೋಜರ್ ಸಿಗ್ತಾಯಿಲ್ಲ. ಸೊ ಅದಕ್ಕೋಸ್ಕರ ಅವ್ರಿಗೂ ಫ್ಯೂಚರ್ ನೆಟ್ವರ್ಕ್ ಮಾರ್ಕೆಟಿಂಗು ತುಂಬ ಫ್ಯೂಚರಿಸ್ಟಿಕ್ ಆಗಿ ಇದೆ. ಸೊ ನೋಡೋದಾದರೆ ನೆಕ್ಸ್ಟು, ಆಲ್ರೆಡಿ ನೆಟ್ವರ್ಕ್ ಮಾರ್ಕೆಟಿಂಗು ಆಲ್ ಓವರ್ ದಿ ವರ್ಲ್ಡಲ್ಲಿ ಯಾವ್ಯಾವ ಥರ ಟರ್ನ್ ಓವರ್ನ ಮಾಡ್ತಾಯಿದೆ ಇದನ್ನು ನೋಡ್ತಾ ಹೋಗೋದಾದರೆ, ಸೊ ಇಲ್ಲೊಂದು ಚಾರ್ಟ್ ಆ್ಯಡ್ ಮಾಡಿದ್ದೀನಿ. ಸೊ US ಕಂಟ್ರಿ ಇದೆಯಲ್ಲ, USA ಕಂಟ್ರಿ, ಸೊ ಇದ್ರದ್ದು ಪಾಪ್ಯುಲೇಷನ್ 32 crores ಇದೆ. ಬಟ್ ಅದರಲ್ಲಿ ಟರ್ನ್ ಓವರ್ ನೋಡೋದಾದರೆ, ಸೊ ನೆಟ್ವರ್ಕ್ ಮಾರ್ಕೆಟಿಂಗ್ ಟರ್ನ್ ಓವರು 2,12,550 ಕೋಟಿ. ಸೊ ಇದು ಅಲ್ಲಿದ್ದು ಟರ್ನ್ ಓವರು. ಹಾಗೆ ನೋಡ್ಬೋದು ಚೀನಾ, ಜಪಾನ್, ಕೊರಿಯಾ, ಬ್ರೆಜಿಲ್, ಜರ್ಮನಿ, ಮಲೇಷಿಯಾ. ಸೊ ಮಲೇಷಿಯನ್ ನೋಡಿ ತುಂಬ ಆಶ್ಚರ್ಯ ಆಗುತ್ತೆ, 3 crore ಪಾಪ್ಯುಲೇಷನ್ ಇದೆ. ಬಟ್ ಅವ್ರದ್ದು ಒಂದು ಟರ್ನ್ ಓವರ್ 30,550. ಸೊ ಅದೇ ಥರ ಜಪಾನ್ ನೋಡೋದಾದರೆ ಅಷ್ಟೇ. ಸೊ 12 crore ಪಾಪ್ಯುಲೇಷನ್ ಇದೆ, ಬಟ್ ಅದರದ್ದು ಟರ್ನ್ ಓವರ್ ಕೂಡ ಹ್ಯೂಜ್ ಆಗಿದೆ. ಸೊ ಇಂಡಿಯಾದ ನೋಡೋದಾದ್ರೆ 132 crore ಪೀಪಲ್ ಇದ್ದಾರೆ, ಬಟ್ ಅದರದ್ದು ನೆಟ್ವರ್ಕ್ ಮಾರ್ಕೆಟಿಂಗ್ ಟರ್ನ್ ಓವರ್ 7,800. ಬಟ್ ಅಷ್ಟಕ್ಕೆ ಹೆದರೋಂಗಿಲ್ಲ. ಬಟ್ ಯಾಕಂತ ಹೇಳಿದರೆ, ಇಂಡಿಯಾ ಇಸ್ ಎ ಸ್ಲೀಪಿಂಗ್ ಜೈಂಟ್. ಇದನ್ನ ನೆನ್ಪಿಟ್ಕೊಳ್ಬೇಕಾಗುತ್ತೆ. ಯಾಕಂತ ಹೇಳಿದರೆ ಇಂಡಿಯಾದ ಪಾಪ್ಯುಲೇಷನ್ ನೋಡಿ ಜಸ್ಟ್ ಇನ್ನೂ 0.5% ಕೂಡ ಆಗಿಲ್ಲ. ಹಾಗಾಗಿ ಬಿಲೋ 0.5% ಇರೋದ್ರಿಂದ ಸೊ ಇಂಡಿಯಾದಲ್ಲಿ ಒಂದು ಗ್ರೇಟೆಸ್ಟ್ ಫ್ಯೂಚರ್ ಇದೆ. ನೆಟ್ವರ್ಕ್ ಮಾರ್ಕೆಟಿಂಗಲ್ಲಿ ಇಂಡಿಯಾಕ್ಕೆ ಒಂದು ಗ್ರೇಟ್ ಫ್ಯೂಚರ್ ಇದೆ. ಸೊ ನೆಟ್ವರ್ಕ್ ಮಾರ್ಕೆಟಿಂಗ್ ಬಗ್ಗೆ ಒಂದು ಐಡಿಯಾ ಸಿಗ್ತಾ ಇದೆ, ಹೌದಲ್ವಾ? ಸೊ ಹಾಗಾದರೆ ವೈ ನೆಟ್ವರ್ಕ್ ಮಾರ್ಕೆಟಿಂಗ್, ಯಾಕೆ ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡಬೇಕಾಗುತ್ತೆ ಅಥವಾ ಮಾಡಬಹುದು, ಇದ್ರ ಬಗ್ಗೆ ಪಾಸಿಬಿಲಿಟೀಸ್ ನೋಡೋದಾದರೆ, ಸೊ ಇಟ್ಸ್ ಎ 21st century ಬಿಸ್ನೆಸ್. ನಾನು ಆಲ್ರೆಡಿ ಹೇಳ್ದಂಗೆ 21st century ಬಿಸ್ನೆಸ್. ಯಾಕೆ ನೋಡೋದಾದರೆ, ಸ್ಟಾರ್ಟ್ ವಿತ್ ನೋ ಆರ್ ಲೋ ಇನ್ವೆಸ್ಟ್ಮೆಂಟ್. ಸೊ ಯಾವುದೇ ಥರದ ಇನ್ವೆಸ್ಟ್ಮೆಂಟ್ ಇರಲ್ಲ. ಸೊ ನೆಕ್ಸ್ಟ್ ನೋಡೋದಾದ್ರೆ ಅನ್ಲಿಮಿಟೆಡ್ ಇನ್ಕಮ್. ಎಸ್, ಅನ್ಲಿಮಿಟೆಡ್ ಇನ್ಕಮ್ ಆಗಿರುತ್ತೆ. ಸೊ ಡ್ರೀಮ್ಸ್ ಕಮ್ಸ್ ಟ್ರೂ. ನಮ್ಮ ಡ್ರೀಮ್ಸ್ಗಳನ್ನ ಫುಲ್ಫಿಲ್ ಮಾಡ್ಕೊಳ್ಳೋಕ್ಕೆ ದಿಸ್ ಈಸ್ ಎ ವಂಡರ್ಫುಲ್ ಪ್ಲೇಸ್. ನೆಕ್ಸ್ಟ್ ಟು ಬಿಕಮ್ ಅ ಓನ್ ಬಾಸ್. ಇದು ತುಂಬ ಜನರಿಗೆ ಇಷ್ಟ ಆಗೋಂಥ ಪಾಯಿಂಟ್ ಅಂದ್ಕೊಳ್ತೀನಿ. ಸೊ ಎಷ್ಟೋ ಜನರಿಗೆ ನಾನೇ ಓನಾಗಿ ಬಾಸ್ ಆಗಿರೋ ಥರದಲ್ಲಿ ನನ್ನದೇ ಅಂದರೆ ಬಿಸ್ನೆಸ್ ಓನರ್ ಆಗೋಕ್ಕೆ ಇಷ್ಟಪಡ್ತಾರೆ ಎಷ್ಟೋ ಜನ. ಸೊ ನೋ ಟೈಮ್ ಬೌಂಡೇಶನ್, ಸೊ ನೋ ಏರಿಯಾ ಬೌಂಡೇಶನ್. ಇಂತಿಂಥ ಸ್ಪೆಸಿಫಿಕ್ ಏರಿಯಾದಲ್ಲೇ ಮಾಡಬೇಕು, ಇಂತಿಂಥ ಸ್ಪೆಸಿಫಿಕ್ ಟೈಮಲ್ಲೇ ಮಾಡಬೇಕು ಅಂತ ಏನಿರಲ್ಲ. ಇವಾಗ ಫೇರ್ ಟೈಮಲ್ಲಿ ಮಾಡ್ಕೋಬೋದು. ನೋ ಏಜ್ ಲಿಮಿಟ್, ಅಂದರೆ 18+ ಆಗಿರಬೇಕು. ಸೊ 18+ ಆದವರು ಪ್ರತಿಯೊಬ್ಬ ಕೂಡ ಈ ಬಿಸ್ನೆಸ್ ಮಾಡೋಕ್ಕೆ ಅರ್ಹರಾಗಿರ್ತಾರೆ. ಸೊ ನೆಕ್ಸ್ಟ್ ನೋಡೋದಾದ್ರೆ ನೋ ಪ್ಲೇಸ್ ರಿಕ್ವೈರ್ಡ್. ನೋ ಸ್ಪೆಸಿಫಿಕ್, ಇದಕ್ಕೆ ಈ ಬಿಸ್ನೆಸ್ ಮಾಡೋಕ್ಕೆ ನೋ ಸ್ಪೆಸಿಫಿಕ್ ಪ್ಲೇಸ್ ಬೇಡ ಆಗಿರುತ್ತೆ. ಇಷ್ಟೊತ್ತು ಇಂಡಸ್ಟ್ರಿ ಬಗ್ಗೆ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ಕೊಂಡಿದ್ದೀವಿ. ಸೊ ಹೌ ಟು ಸೆಲೆಕ್ಟ್ ಎ ಬೆಸ್ಟ್ ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪನಿ. ಸೊ ಇದೊಂದು ಪಾಯಿಂಟನ್ನು ನಾನೀಗ ಹೇಳಲಿಲ್ಲ ಅಂತ ಹೇಳಿದರೆ, ಸೊ ಮೇ ಬಿ ನಾನು ಇಷ್ಟೊತ್ತು ಕೊಟ್ಟಿರೋ ಇನ್ಫಾರ್ಮೇಷನ್ ಇನ್ಕಂಪ್ಲೀಟ್ ಅನಿಸುತ್ತೆ. ಸೊ ಅದಕ್ಕೋಸ್ಕರ ಯಾಕಂತ ಹೇಳಿದರೆ, ನಾವು ಸುತ್ತಮುತ್ತ ನೋಡಿದ್ರೆ ನೂರಾರು ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪನಿಗಳು ನಮ್ಮ ಸುತ್ತಮುತ್ತನೇ ಇರ್ತವೆ. ಬಟ್ ಅದರಲ್ಲಿ ಬೆಸ್ಟ್ ಒನ್ನ ಹೇಗೆ ಸೆಲೆಕ್ಟ್ ಮಾಡೋದು? ಸೊ ನಮಗೆ ಕೆಲವು ವರ್ಷಗಳಿಂದ ಈ ಇಂಡಸ್ಟ್ರಿ ಜೊತೆ ಕನೆಕ್ಟ್ ಆಗಿರೋದ್ರಿಂದ ಅಥವಾ ನಮ್ಮ ಲೀಡರ್ಸ್ಗಳಿಂದ ನಮಗೆ ಸಿಕ್ಕಿರೋವಂಥ ಒಂದು ನಾಲೆಡ್ಜನ್ನು ತೊಗೊಂಡು ಈ ಒಂದು ಪಾಯಿಂಟ್ಸ್ಗಳನ್ನ ನೋಟ್ ಮಾಡಿದ್ದೀನಿ. ಸೊ ಇದನ್ನು ನೋಡ್ತಾ ಹೋಗೋದ್ರೆ ನಮಗೊಂದು ಕ್ಲಾರಿಟಿ ಸಿಗುತ್ತೆ. ಸೊ ಏನಂತ ನೋಡೋಣ. ಸೊ ಕಂಪನಿ ಯಾವ ಥರ ಇರಬೇಕಂದ್ರೆ, ನಾವು ಸೆಲೆಕ್ಟ್ ಮಾಡುವಂಥ ಕಂಪನಿ ಸೊ ಪ್ರಾಡಕ್ಟ್ ಬೇಸ್ಡ್ ಕಂಪನಿ ಆಗಿರಬೇಕು, ವಿತ್ ನೈಸ್ ಕ್ವಾಲಿಟಿ ಪ್ರಾಡಕ್ಟ್ಸ್ ಆಗಿರಬೇಕು. ಸೊ ವರ್ದಿ ಅಂತ ಹೇಳಿದರೆ, ನಾವೀಗೇನೋ ಒಂದು ಪ್ರಾಡಕ್ಟ್ಸ್ನ ತೊಗೊಳ್ತಿದ್ದೀವಿ ಅಂತ ಹೇಳಿದರೆ ಅದಕ್ಕೆ ಕ್ವಾಲಿಟಿ ಆ್ಯಂಡ್ ಪ್ರೈಸ್ ಫೇರ್ ಆಗಿರಬೇಕು ಅಂತ ಒಂದು ಕಂಪನಿನ ನಾವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ನೋಡೋದಾದ್ರೆ, ದೇರ್ ಶುಡ್ ಬಿ ಪ್ರಾಡಕ್ಟ್ಸ್ ದಟ್ ಪ್ರಮೋಟ್ ರೀಪರ್ಚೇಸ್. ಅಂದರೆ ನಾವೇ ಫೋರ್ಸ್ಫುಲ್ಲಿ ಹೋಗಿ ತಗೊಳ್ಳೋವಂಥದ್ದು ಇರಬಾರ್ದು ಪ್ರಾಡಕ್ಟ್ಸ್ನ. ಸೊ ರೀಪರ್ಚೇಸ್ ಪ್ರಾಡಕ್ಟ್ಸ್ಗಳೇ ಎಗೇನ್ ನೀನೇ ಹೋಗಿ ತಗೊಳ್ಳಪ್ಪ ಅನ್ನೋ ಥರದಲ್ಲಿ ಪ್ರಾಡಕ್ಟ್ಸ್ಗಳೇ ಫೋರ್ಸ್ ಮಾಡಬೇಕು. ಆ ಥರ ಕ್ವಾಲಿಟಿ ಮೇಂಟೈನ್ ಆಗಿರಬೇಕು. ಸೊ ನೆಕ್ಸ್ಟ್ ನೋಡೋದಾದ್ರೆ, ಬ್ಯಾಕ್ಗ್ರೌಂಡ್ ಆಫ್ ದಿ ಕಂಪನಿ ಆ್ಯಂಡ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಅದ್ರ ಎಕ್ಸ್ಪೀರಿಯೆನ್ಸ್ ಕೂಡ ನೋಡಬೇಕಾಗುತ್ತೆ. ಕಂಪನಿ ಮ್ಯಾನೇಜ್ಮೆಂಟಿನ ಎಕ್ಸ್ಪೀರಿಯೆನ್ಸ್ ಕೂಡ ನೋಡಬೇಕಾಗುತ್ತೆ. ಯಾಕಂತ ಹೇಳಿದರೆ, ಸೊ ಸುತ್ತಮುತ್ತ ದಿನಕ್ಕೊಂದೊಂದು ಕಂಪ್ನಿಗಳು ಸ್ಟಾರ್ಟ್ ಆಗ್ತಿದ್ದಾವೆ. ಬಟ್ ಕಂಪನಿಯಲ್ಲಿ ಬ್ಯಾಕ್ಗ್ರೌಂಡ್ ಇರಬೇಕು. ಕಂಪ್ನಿಗೊಂದು ಬ್ಯಾಕ್ಗ್ರೌಂಡು ಅಥವಾ ಕಂಪನಿ ಮ್ಯಾನೇಜ್ಮೆಂಟು, ಅವ್ರ ಎಕ್ಸ್ಪೀರಿಯೆನ್ಸು ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿಲಿ. ಸೊ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ತೊಗೊಂಡ್ರೆ, ಯಾಕಂದರೆ ಲಾಂಗ್ ಟರ್ಮು ಸಸ್ಟೈನೇಬಲ್ ಆಗಿ ವರ್ಕ್ ಮಾಡಬೇಕು ಅಂತ ಹೇಳಿದರೆ ಖಂಡಿತ ಈ ಪಾಯಿಂಟ್ಸ್ಗಳು ವೆರಿ ಇಂಪಾರ್ಟೆಂಟು. ನೆಕ್ಸ್ಟು, ದೇರ್ ಶುಡ್ ನಾಟ್ ಬಿ ಟು ಪರ್ಚೇಸ್ ಲಾಟ್ ಆಫ್ ಇನ್ವೆಂಟ್ರಿ ಈಚ್ ಮಂತ್. ಸೊ ಪ್ರತಿ ತಿಂಗಳು 10,000, 20,000, 30,000 ಈ ಥರದ್ದು ಕೆಲವು ಕಂಪನಿಗಳಲ್ಲಿ ಇರುತ್ತೆ. ಅಂದರೆ ಎವ್ರಿ ಮಂತ್ ಇಷ್ಟಿಷ್ಟು ಪರ್ಚೇಸ್ ಮಾಡ್ಕೋಬೇಕು ಅಂತ ಹೇಳಿ. ಸೊ ಆ ಥರದ ಯಾವುದೇ ಪ್ಲ್ಯಾನ್ಸ್ಗಳನ್ನೂ ಒಪ್ಕೋಬೇಡಿ. ಸೊ ಸಿಕ್ಕಾಕೊಂಡಂಗೆ ಆಗುತ್ತೆ.
ದೆನ್ ದೇರ್ ಶುಡ್ ಬಿ ಗುಡ್ ಕಾಂಪನ್ಸೇಷನ್ ಪ್ಲ್ಯಾನ್. ಎಸ್, ಇದನ್ನು ಕೂಡ ಕಂಪ್ಲೀಟಾಗಿ ಕ್ಲೀನಾಗಿ ಅರ್ಥ ಮಾಡ್ಕೋಬೇಕಾಗುತ್ತೆ. ಯಾಕಂತ ಹೇಳಿದರೆ, ಸೊ ಮಾಡ್ತಿರೋದೇ ಕೆಲಸ, ಏನೋ ಒಂದು ಹೊಸ ಇಂಡಸ್ಟ್ರಿ ಕನೆಕ್ಟಾಗಿ ವರ್ಕ್ ಮಾಡ್ತಿದ್ದೀವಿ ಅನ್ನೋತ್ತಿಗೆ ಒಳ್ಳೆ ನಮ್ಮ ಡ್ರೀಮ್ಸ್ಗಳನ್ನ ಫುಲ್ಫಿಲ್ ಮಾಡೋಕ್ಕೋಸ್ಕರ ಇಂಥ ಪ್ಲೇಸಿಗೆ ಬಂದಿರ್ತೀವಿ. ಸೊ ಅಲ್ಲಿ ನಮಗೆ ಗುಡ್ ಕಾಂಪನ್ಸೇಷನ್ ಪ್ಲ್ಯಾನ್ ಕೊಡೋಂಥ ಕಂಪನಿ ನೋಡಬೇಕು. ಯಾಕಂದರೆ ಸುತ್ತಮುತ್ತ ಒಂದಷ್ಟು ಕಾಂಪನ್ಸೇಷನ್ ಕೊಡ್ತಾ ಇರ್ತಾರೆ, ಬಟ್ ನಮಗೆ ಬೇಕಾಗೋಂಥ ಒಂದಷ್ಟು ನಮ್ಮ ಡ್ರೀಮ್ಸ್ಗಳು ಫುಲ್ಫಿಲ್ ಮಾಡ್ಕೊಳ್ಳೋಕೆ ಹೆಲ್ಪ್ ಆಗೋಂಥ ಒಂದು ಗುಡ್ ಕಾಂಪನ್ಸೇಷನ್ ಪ್ಲ್ಯಾನು ಎಲ್ಲಿ ಸಿಗುತ್ತೆ ಅನ್ನೋದು, ಸೆಕ್ಯೂರಿಟಿ ಇರ್ಬೋದು ಅಥವಾ ಇನ್ನು ಯಾವುದೇ ಥರದಲ್ಲಾದರೂ ಪರವಾಗಿಲ್ಲ. ಸೊ ನೋಡಿಕೊಂಡು ಪ್ಲ್ಯಾನ್ ಮಾಡ್ಕೋಬೇಕಾಗತ್ತೆ. ದೆನ್ ಚೆಕ್ ಆ್ಯಂಡ್ ಅನಲೈಸ್ ದಿ ಕಂಪನೀಸ್ ವಿಷನ್, ಮಿಷನ್ ಆ್ಯಂಡ್ ಎಥಿಕ್ಸ್. ಸೊ ಇದು ತುಂಬ ಇಂಪಾರ್ಟೆಂಟ್. ಯಾಕಂದರೆ ಮಿಷನ್ ಕಂಪನಿದ್ದು ಎಥಿಕ್ಸ್ಗಳು ಯಾವ ಥರ ಇದೆ, ಯಾವುದು ಬೇಸ್ ಮೇಲೆ ಕಂಪನಿ ನಿಂತಿದೆ, ಅದ್ರದ್ದು ಕಂಪನಿ ಫ್ಯೂಚರ್ ಯಾವ ಥರ ಪ್ಲ್ಯಾನಿಂಗ್ಸ್ ಮಾಡಿದೆ, ಎಷ್ಟು ಡೌನ್ ದಿ ಲೈನ್ ಇಯರ್ಸ್ ಅವರು ಯೋಚನೆ ಮಾಡಿದ್ದಾರೆ. ಸೊ ಇದ್ರ ಬಗ್ಗೆ ಎಲ್ಲ ನೋಡ್ಕೋಬೇಕಾಗತ್ತೆ. ನೆಕ್ಸ್ಟು ರಿಯಲಿ ಲೈಕ್ ಯುವರ್ ಸ್ಪಾನ್ಸರ್. ಅಂದರೆ ನಿಮಗೆ ಏನೊಬ್ಬರು ವ್ಯಕ್ತಿ ಇಂಡಸ್ಟ್ರಿ ಬಗ್ಗೆ ಇಂಟ್ರೊಡ್ಯೂಸ್ ಮಾಡಿಕೊಡ್ತಾರೆ, ಕಂಪನಿ ಬಗ್ಗೆ ಇಂಟ್ರೊಡ್ಯೂಸ್ ಮಾಡಿಕೊಡ್ತಾರೆ. ಸೊ ಆ ವ್ಯಕ್ತಿ ತುಂಬ ಎಥಿಕಲಿ, ತುಂಬ ನಿಮಗೆ ಇಷ್ಟ ಆಗೋ ಥರದಲ್ಲಿರಬೇಕು. ಸೊ ಯಾವುದೋ ಒಂದು ವಿಷಯನ ಇಟ್ಕೊಂಡು ಯಾವುದೋ ಥರದಲ್ಲಿ ಮಾತಾಡೋದು, ಈ ಥರದ್ದೆಲ್ಲ ಇರಬಾರ್ದು. ಸೊ ಎಥಿಕಲಿ ತುಂಬ ಇಷ್ಟ ಆಗೋ ಥರದಲ್ಲಿ ಇರಬೇಕು ಮನುಷ್ಯ ನಿಮಗೆ. ಸೊ ನೆಕ್ಸ್ಟ್, ಚೆಕ್ ವೆದರ್ ದಿ ಕಂಪನಿ ಆರ್ ಯುವರ್ ಸ್ಪಾನ್ಸರ್ ಪ್ರೊವೈಡ್ಸ್ ಲಾಟ್ಸ್ ಆಫ್ ಟ್ರೈನಿಂಗ್ಸ್ ಆ್ಯಂಡ್ ಸಪೋರ್ಟ್. ಬಟ್ ಅಂದರೆ ಹೇಳಿದರೆ ಇದು ತುಂಬ ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪನಿ ತುಂಬ ಬೇಸಿಕ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಪಾಯಿಂಟು ನಾನು ಆ್ಯಡ್ ಮಾಡಿರೋಂಥದ್ದು. ಸೊ ಮೋಸ್ಟ್ ಆಫ್ ದ ಕಂಪನೀಸು ಏನಂತ ಹೇಳಿದರೆ, ಯಾವುದೇ ಥರದ ಟ್ರೈನಿಂಗ್ಸ್ಗಳನ್ನು ವೆರಿ ಲೆಸ್ ಟ್ರೈನಿಂಗ್ಸ್ ಆ್ಯಂಡ್ ಮೋರ್ ಮೋಟಿವೇಶನ್. ಸೊ ಇದ್ರ ಮೇಲೆ ವರ್ಕ್ ಮಾಡುತ್ತೆ. ಸೊ ಮೋಟಿವೇಶನ್ನು ಏನಿಲ್ಲ, ವರ್ಕ್ ಆಗಲ್ಲ, 1-2 ದಿನ ಇರುತ್ತೆ, ಮತ್ತು ಮೋಟಿವೇಶನ್ ಹಾಳಾಗುತ್ತೆ. ಸೊ ಏನಂತ ಹೇಳಿದರೆ, ಕಂಪನಿ ಕಡೆಯಿಂದ ಅಥವಾ ನಿಮ್ಮ ಸ್ಪಾನ್ಸರ್ ಕಡೆಯಿಂದ ನಿಮಗೆ ಪ್ರಾಡಕ್ಟ್ಸ್ ಬಗ್ಗೆ ಇರ್ಬೋದು, ಅಥವಾ ಕಂಪನಿ ಪ್ಲ್ಯಾನ್ಸ್ ಇರ್ಬೋದು, ದೆನ್ ಇಂಡಸ್ಟ್ರಿ ಬಗ್ಗೆ, ಅಥವಾ ಇನ್ನು ಯಾವ ಥರ ಫ್ಯೂಚರ್ ಇದೆ. ಸೊ ಇಂಥ ವಿಷಯಗಳ ಬಗ್ಗೆ ನಿಮಗೆ ಲಾಟ್ಸ್ ಆಫ್ ಪ್ರೋಗ್ರಾಮ್ಸು, ಟ್ರೈನಿಂಗ್ಸು, ಇವೆಂಟ್ಸ್ಗಳು ನಿಮಗೆ ಸಿಗ್ತಿದೆಯಾ ನೋಡಬೇಕು. ಸೊ ಯಾವುದೇ ಒಂದು ಫೀಲ್ಡಿಗೆ ಹೋದ್ರೂ ಪ್ರತಿಯೊಂದರಲ್ಲೂ ಪರ್ಟಿಕ್ಯುಲರಾಗಿ ನಾಲೆಡ್ಜ್ ಇಲ್ಲ ಅಂದರೆ ಅಲ್ಲಿ ನಾವು ಫೇಲ್ ಆಗ್ತೀವಿ. ಸೊ ಹಾಗಾಗಿ ಮಾರ್ಕೆಟಿಂಗ್ ಏನು ನಾವು ನೆಟ್ವರ್ಕ್ ಮಾರ್ಕೆಟಿಂಗ್ ಫೀಲ್ಡಲ್ಲಿದ್ದೀವಿ, ಇದು ಕೂಡ ತುಂಬ ಇಂಪಾರ್ಟೆಂಟ್. ಆ್ಯಂಡ್ ಇಲ್ಲೂ ಕೂಡ ನಾಲೆಡ್ಜನ್ನು ಗೈನ್ ಮಾಡುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಹಾಗಾಗಿ ಮೋಟಿವೇಶನ್ನ ಬದಿಗಿಟ್ಟು, ಸೊ ರಿಯಲ್ ಎಜುಕೇಷನ್ ಏನಿದೆ ಇದ್ರ ಬಗ್ಗೆ ಕೊಡುವಂಥ ಒಂದು ಕಂಪನಿ ಅಥವಾ ಒಬ್ಬ ನಮಗೆ ಸ್ಪಾನ್ಸರ್ ಇದ್ದಾರೆ ಅಂತ ಹೇಳಿದರೆ ಆ ಕಂಪನಿ ತುಂಬ ಬೆಸ್ಟ್ ಆಗಿರುತ್ತೆ. ಈ ಮೇಲ್ಗಡೆ ಕೊಟ್ಟಿರುವಂಥ ಪಾಯಿಂಟ್ಗಳನ್ನೆಲ್ಲ ಸ್ಯಾಟಿಸ್ಫೈ ಮಾಡುವಂಥ ಕಂಪನಿಗೆ ಇದ್ದರೆ, ನೀವು ಖಂಡಿತವಾಗಿ ಕಂಪ್ನಿಗೆ ಲಾಗಿನ್ ಆಗಿ ಅದ್ರ ಬಗ್ಗೆ ಅರ್ಥ ಮಾಡಿಕೊಂಡು ವರ್ಕ್ ಸ್ಟಾರ್ಟ್ ಮಾಡೋದು ತುಂಬ ಒಳ್ಳೆಯದು. ನಾನು ಈ ಟೈಮಲ್ಲಿ ಪರ್ಸ್ನಲಿ ಸಜೆಷನ್ ಕೊಡೋದಂತ ಹೇಳಿದರೆ, ಸೊ ಪ್ರತಿಯೊಬ್ಬ ವ್ಯಕ್ತಿ ಕೂಡ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿ ಒಳಗೆ ಲಾಗಿನ್ ಆಗೋದು ತುಂಬ ಅಗತ್ಯ. ಹೌದು, ಯಾಕಂತ ಹೇಳಿದರೆ ಮಲ್ಟಿಪಲ್ ಸೋರ್ಸ್ ಆಫ್ ಇನ್ಕಮ್ ಇಸ್ ಕಾಮನ್ ಸೆನ್ಸ್ ಅಂತ ಗೊತ್ತು. ಎಷ್ಟೋ ಜನರು ಒಂದು ಜಾಬ್ ಮಾಡ್ತಿರ್ತಾರೆ, ಕೆಲವರು ಬಿಸ್ನೆಸ್ ಮಾಡ್ತಿರ್ತಾರೆ. ಸೊ ಒಂದು ಜಾಬ್ ಜೊತೆಗೆ ಇನ್ನೊಂದು ಜಾಬ್ ಮಾಡೋಕ್ಕಾಗಲ್ಲ, ಅಥವಾ ಒಂದು ಬಿಸ್ನೆಸ್ ಜೊತೆಗೆ ಇನ್ನೊಂದು ಬಿಸ್ನೆಸ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ನೆಟ್ವರ್ಕ್ ಮಾರ್ಕೆಟಿಂಗ್ ಈಸ್ ಬೆಸ್ಟ್. ಯಾಕಂತ ಹೇಳಿದರೆ ವಿತೌಟ್ ಇನ್ವೆಸ್ಟ್ಮೆಂಟ್, ನೋ ಟೈಮ್ ಬೌಂಡೇಶನ್, ನೋ ಏರಿಯಾ ಬೌಂಡೇಶನ್, ವಿತ್ ಯುವರ್ ಫೇರ್ ಟೈಮ್. ಸೊ ಇದು ತುಂಬ ಬೆನಿಫಿಟ್ ಆಗುವಂಥ ಒಂದು ಇಂಡಸ್ಟ್ರಿ. ಸೊ ಪ್ರತಿಯೊಬ್ಬರು ಇಲ್ಲಿ ವರ್ಕ್ ಮಾಡಿ ಅವರವ್ರ ಡ್ರೀಮ್ಸ್ಗಳನ್ನ ಫುಲ್ಫಿಲ್ ಮಾಡ್ಕೋಬೋದು. ಮಾರ್ಕೆಟಿಂಗ್ ಕಂಪನಿ ಜೊತೆ ಕೆಲವು ವರ್ಷಗಳಿಂದ ಕನೆಕ್ಟಿವ್ ಆಗಿದ್ದೀನಿ. ಸೊ ಹಾಗಾಗಿ ಒಂದಷ್ಟು ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ಕೊಂಡಿರೋದ್ರಿಂದ ಇವತ್ತಿನ ವೀಡಿಯೋ ಮಾಡಿದ್ದೀನಿ. ಸೊ ಮೋರ್ ಇನ್ಫಾರ್ಮೇಷನ್ಗೋಸ್ಕರ, ಮೋರ್ ಡಿಸ್ಕಷನ್ಗೋಸ್ಕರ ನನ್ನ ನಂಬರ್ ಡಿಸ್ಪ್ಲೇ ಆಗ್ತಿದೆ. ಸೊ ಕಾಲ್ ಮಾಡ್ಕೊಬೋದು, ವಾಟ್ಸಪ್ಪಲ್ಲಿ ಅವೈಲೇಬಲ್ ಇರ್ತೀನಿ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಈ ವಿಡಿಯೋಕ್ಕೊಂದು ಲೈಕ್ ಕೊಡಿ, ಶೇರ್ ಮಾಡಿ. ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಸಿ ಯು ಸೂನ್ ಇನ್ ನೆಕ್ಸ್ಟ್ ವಿಡಿಯೋ.